ತಮಿಳುನಾಡಲ್ಲಿ ನಿಮ್ಗೆ ಗೊತ್ತೇ ಎಲೆಕ್ಷನ್ಸ್ ಏನಾಗ್ತಾ ಇದೆ ಅಂತ. ಸೊ ಅದ್ರ ಜೊತೆಗೆ ವಿಜಯ್ ಇನ್ನೊಂದು ಆಕ್ಟರ್ ಸಿನಿಮಾ ಮಾಡಿದ್ದಾರೆ. ನಮ್ಮ ಕರ್ನಾಟಕ ನಿರ್ಮಾಪಕರ ಕಿರಿ ಇರೋಲ್ಲ, 230 ಕೋಟಿ ಖರ್ಚು ಮಾಡಿ ಪೈರಸಿ ಆಗೋದು ಒಂದು ಕಾಟ. ಸಿನಿಮಾ ರಿಲೀಸ್ ಆಗೋದ್ ಮುಂಚೆನೆ, ಸೆನ್ಸರ್ ಆಗೋದ್ ಮುಂಚೆನೆ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿದೆ ಅಂತಂದ್ರೆ ನಿರ್ಮಾಪಕ ಏನಾಗ್ಬೇಕು? ಎಷ್ಟು ಕೆಟ್ಟ ಬೆಳವಣಿಗೆ ಆಗಿದೆ ಅಂತಂದ್ರೆ, ಈ ತರ ಆಯ್ತು ಅಂದ್ರೆ ಥ್ರೂಔಟ್ ಇಂಡಿಯಾ ಇಂಡಸ್ಟ್ರಿ ಇರೋದಿಲ್ಲ. ಇಟ್ಸ್ ವೆರಿ ಡೇಂಜರಸ್. ಇದು ಖಡಾಖಂಡಿತವಾಗಿ ನಾನು ಖಂಡಿಸ್ತೀನಿ, ಇಡೀ ಇಂಡಸ್ಟ್ರಿನೇ ಖಂಡಿಸ್ತಾ ಇದೆ. ಇದು ಆಗಲೇಬಾರದು. 230 ಕೋಟಿ ಇರ್ಬೋದು, 30 ಕೋಟಿ ಇರ್ಬೋದು, ತಮಿಳ್ ಇರ್ಬೋದು, ನಾಳೆ ಕನ್ನಡ ಆಗ್ಬೋದು, ನಾಳಿದ್ದು ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು. ಕ್ಯೂಬಿಂದ ಹೆಂಗ್ ಬರ್ಲಿಕ್ಕೆ ಸಾಧ್ಯ? ಎಲ್ಲೇ ಇಟ್ಟಿರೋ ಒಂದು ಆರ್ಟ್ ಡಿಸ್ಕ್ ಇರೋ ಸಿನಿಮಾ ವರ್ಲ್ಡ್ ಬರುತ್ತೆ ಅಂತಂದ್ರೆ ಎಂತ ಬೆಳವಣಿಗೆ. ನೀವು ರಾಜಕೀಯ ಸಾವಿರ ಮಾಡ್ಕೊಳ್ಳಿ, ಸಿನಿಮಾ ಇಂಡಸ್ಟ್ರಿನ ಫಾಲೋ ಮಾಡ್ತೀರಿ ನೀವು. ಇದು ಆಗ್ಬಾರ್ದು. ನನ್ನ ಪರ್ಸನಲ್ ಫೀಲಿಂಗ್ ಇದು. ಇಡೀ ಇಂಡಸ್ಟ್ರಿ ಪ್ರೊಟೆಸ್ಟ್ ಮಾಡಬೇಕಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಸರ್ ಖಂಡಿತ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್, ಕಾಪಿ ಆಕ್ಟ್ ಎಲ್ಲ ಬಹಳ ಸ್ಟ್ರಾಂಗ್ ಆಗಿದೆ. ಬೇರೆ ಅಲ್ಲ ಬೇಲಿನ ಇದೆ. ಪ್ರಿಂಟ್ ಯಾರೋ ತಿರುತ್ತೆ ಸರ್, ಆರ್ಟ್ ಡಿಸ್ಕ್ ಯಾರೋ ತಿರುತ್ತೆ. ಇಲ್ಲ ನಿರ್ಮಾಪಕರು ತಿರ್ಬೇಕು, ಇಲ್ಲ ನಿರ್ದೇಶಕರು ತಿರ್ಬೇಕು, ಎಡಿಟಿಂಗ್ ರೂಮ್ ಅಲ್ಲಿ ಇರ್ಬೇಕು, ಇಲ್ಲ ಕೀಬೋರ್ಡ್ ತಿರ್ಬೇಕು. ಎಲ್ಲಿಂದ ಹೋಗುತ್ತೆ ಸಿನಿಮಾ? ಯಾರು ಕೊಟ್ರು? ಆಗ್ಬಿಟ್ಟು ನಿರ್ಮಾಪಕ ಏನಾಗ್ಬೇಕು? ಅದೇ ಗೊತ್ತಿಲ್ಲ ಸರ್. ಅಲ್ಲ, ಅದಕ್ಕೆ ಯಾವ ರೀತಿ ಇದನ್ನು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇದು ನಿಗೂಢ. ಒಬ್ಬ ರಾಜಕಾರಣಿ ಆಗಿರೋರಿಗೆ ಗೊತ್ತು. ಆ ಸಿನಿಮಾನ ಕಂಪ್ಲೀಟ್ ಆಗಿ ಬರೆದು ಕೂಡ ಏನಾಗುತ್ತೋ ಗೊತ್ತಿಲ್ಲ. ನಾಳೆ ಎನಿಥಿಂಗ್ ಇಸ್ ಪಾಸಿಬಲ್ ಸರ್, ಬಟ್ ಆಗ್ಬಾರ್ದು. ಐ ಡೋಂಟ್ ನೋ, ನಾನು ಎಲೆಕ್ಷನ್ ನಾನು ತಗೊಂಡ್ಬರ್ತಾ ಇಲ್ಲ. ಬಟ್ ಇದು ಏನಾಗಿದೆಯೋ ಇದು ಮಾತ್ರ ಆಗಲೇಬಾರ್ದು ಇಂಡಸ್ಟ್ರಿನಲ್ಲಿ. ಇಟ್ಸ್ ವೆರಿ ಡೇಂಜರಸ್. ಬಹಳ ಕೆಟ್ಟು ಮೂವ್ ಮಾಡಿದ್ದಾರೆ ಇದು. ಒಂದ್ ಕಡೆ ಆಯ್ತು, ಇನ್ನೊಂದ್ ಕಡೆ ಮಾಡ್ತಾರೆ ಗ್ಯಾರಂಟಿ. ಯಾವ ನಿರ್ಮಾಪಕರಿಗೆ ಯಾರು ಆಗದೇ ಇರೋರು ಆರ್ಟಿಸ್ಟ್ ತಗೊಂಡು ಕತ್ಕೊಂಡ್ಬಿಟ್ಟು ಹಾಕ್ಬಿಡಿಯಪ್ಪ ಅಂತ ಬಿಡ್ಬೇಕಲ್ಲ. ಅದು ನಿರ್ಮಾಣ ಯಾಕೆ ಮಾಡ್ಬೇಕು? ಸೆನ್ಸರ್ ಬೇಕು. ನಿರ್ಮಾಪಕ ದುಡ್ಡು ಯಾಕೆ ಹಾಕ್ಬೇಕು? ಆಸ್ ಇಟ್ ಈಸ್ ಪಿಕ್ಚರ್ ಓಡ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ದುಃಖದಲ್ಲಿದ್ದಾರೆ. ಅದ್ರಲ್ಲಿ ಇದು ಬೇರೆ. ಇಟ್ಸ್ ವೆರಿ ವೆರಿ ಬ್ಯಾಡ್ ಮೂವ್. ಇದು ಆಗಲೇಬಾರ್ದು. ಎಲ್ಲ ಪತ್ರಿಕಾ ಸಾಹೇಬ್ರಿಗೂ ನಮಸ್ಕಾರ. ಧ್ವನಿ ಸ್ವಲ್ಪ ಕಮ್ಮಿ ಆಗಿದೆ, ಬಿಸಿಲು ಸಿಕ್ಕಾಪಟ್ಟೆ ಇದೆ. ಬ್ಯಾಂಗ್ಳೂರಿನ ಟೈಟ್ಲು ಬ್ಯಾಂಗ್ಳೂರ್ ಬಿಸಿ ಕರೆಕ್ಟ್ ಬಂದೋಣ. ಯಾಕಂದ್ರೆ ನಾವು ಹುಟ್ಟು ಬೆಳೆದೆಲ್ಲ ಚಾಮರಾಜಪೇಟೆ. ಅವತ್ತು ಫ್ಯಾನು AC ಏನೂ ಬೇಕಾಗಿರ್ಲಿಲ್ಲ. ಅದು ಬ್ಯಾಂಗ್ಳೂರು. ಇವಾಗ ಬ್ಯಾಂಗ್ಳೂರ್ ಇನ್ನಲ್ಲಿ ಏನೇನಾಗಿದೆ, ಎಷ್ಟು ಮಾಲಿನ್ಯ ಆಗಿದೆ, ಏನ್ ಬದಲಾವಣೆ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಆ ಟೈಟ್ ಇಟ್ಕೊಂಡ್ಬಿಟ್ಟು ಒಂದು ಅದ್ಭುತವಾದ ಪಿಕ್ಚರ್ ಮಾಡಿದ್ದೀನಿ. ಟ್ರೈಲರ್ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಐ ವಿಶ್ ಆಲ್ ದ ಬೆಸ್ಟ್ ಸರ್ ಇಡೀ ಟೀಮ್ಗೆ. ಬ್ಯಾಕ್ವರ್ಡ್ ಮ್ಯೂಸಿಕ್ ಅರವಿಂದ್ ಮತ್ತೆ ಆಸಿಫ್ ಅವರು ಹಾಡುಗಳು ತುಂಬಾ ಚೆನ್ನಾಗಿ ಮಾಡಿದ್ದೀವಿ. 4 ಆಗಿದೆಯಲ್ಲ, ಸೊ 4 ಬಿಡುಗಡೆ ಆಯ್ತು ನಮ್ಮಲ್ಲಿ ಅನ್ಕೋತೀನಿ. ಇನ್ನ 2 ಆಗ್ಬೇಕು. ಅವೆರಡು ಚೆನ್ನಾಗಿ ಹೋಗ್ತಾ ಇದೆ. 4 ಹಾಡು ಕೇಳಿದ್ದೀನಿ. ಯು ಡನ್ ಎ ವಂಡರ್ಫುಲ್ ಜಾಬ್. ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ನಿರ್ಮಾಪಕರಿಗೆ 17th ಏಪ್ರಿಲ್ ರಿಲೀಸ್ ಆಗ್ತಾ ಇದೆ. ಸೊ 100% ನೀವು ಹಾಕಿ ದುಡ್ಡು ಬಂದೇ ಬರಬೇಕು, ಬರುತ್ತೆ. ಯಾಕಂದ್ರೆ ನಿರ್ಮಾಪಕರಿಗೆ ಇವತ್ತು ದುಡ್ಡು ಹಾಕ್ತಾ ಇದ್ದಾರೆ. ದುಡ್ಡಿಗೆ ಹೆಂಗ್ ಆಗ್ತಾ ಇದ್ದಾರೆ, ಎಷ್ಟು ಕಷ್ಟಪಟ್ಟು ಆಗ್ತಾ ಇದ್ದಾರೆ, ಅದು ಹಾಕಿದವ್ರಿಗೆ ಗೊತ್ತು, ನಿರ್ಮಾಣ ಮಾಡಿದವ್ರಿಗೆ ಗೊತ್ತು. ಬಟ್ ದುಡ್ಡು ಬರ್ತಾ ಇಲ್ಲ ಅಂತಾನೆ 90% ಇವತ್ತು ಇಂಡಸ್ಟ್ರಿಯಲ್ಲಿ ಇರೋ ಟಾಕಲ್ಲ, ಇರೋ ಸತ್ಯ ಅದು. ಸೊ ನಿರ್ಮಾಪಕರು ಬಹಳ ಇಂಪಾರ್ಟೆಂಟು. ನೀವು ಗೆಲ್ಬೇಕು. ನೀವು ಚೆನ್ನಾಗಿದ್ರೆ ಇನ್ನು 4 ಪಿಕ್ಚರ್ ಬರುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಅ ಕಂಪ್ಲೀಟ್ ಟೀಮ್. ಕೀರ್ತಿ, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ನಿಮ್ಮ ತಂದೆಯವ್ರು ನನಗೆ ಬಹಳ ಹತ್ರ. ಆ ಕಾಲದಿಂದ ಸಂಸ್ಕಾರ, ಸಂಸ್ಕೃತಿ ನಿಮ್ಮ ಮನೆಯವ್ರು ಏನ್ ಕೊಟ್ಟಿದ್ದಾರೋ ಅದಕ್ಕೆ 25ನೇ ಪಿಕ್ಚರ್ ನೀವು ಮಾಡ್ತಾ ಇದ್ದೀರಿ. ಸೊ ದೇವ್ರು ಒಳ್ಳೇದು ಮಾಡಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್.